ಆಗಿದೆ. ಪಲಾವ್ ಎಲೆ ಎಲ್ಲ ಇಡೀ ಮಸಾಲೆಯನ್ನು ಹಾಕಿದ್ದೀನಿ. ಈಗ ಆನಿಯನ್ ಹಾಕ್ತಾ ಇದ್ದೀನಿ. ಆನಿಯನ್ ಕಟ್ ಮಾಡ್ಕೊಂಡಿರೋ ಆನಿಯನ್ ಬಾಡಿಸ್ತಾ ಇದ್ದೀನಿ. ಕಂಪ್ಲೀಟ್ ಈ ಆನಿಯನ್ನು ಬ್ರೌನಿಶ್ ಆಗಬೇಕು. ಆ ಥರ ನೀವು ಮಾಡಿದಾಗ ತುಂಬ ಚೆನ್ನಾಗಿ ಆಯಿಲ್ ಹಿಡಿಯುತ್ತೆ, ಜೊತೆಗೆ ಸ್ಪೈಸಿ ಆಗುತ್ತೆ. ಆ ಒಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೀವು ಫುಲ್ಲು ರೆಡ್ಡಿಶ್ ಅದು ಡ್ರೈ ಆಗುತ್ತಂತ ನೀವು ಕಾಯಬೇಕಾಗುತ್ತೆ. ಬ್ರೌನಿಶ್ ಕಲರ್ ಬರಬೇಕು. ಆವಾಗ ಯಾವುದೇ ಬಿರಿಯಾನಿ ಆದರೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಈರುಳ್ಳಿ ಬೇರೆ ಎಲ್ಲವನ್ನ ಹಾಕಿದ್ರೆ ಅದು ಟೇಸ್ಟ್ ಅನಿಸೋಲ್ಲ, ಒಳ್ಳೆ ಟೇಸ್ಟ್ ಕೂಡ ಕೊಡಲ್ಲ. ಆ ಫ್ರಾಗ್ರೆನ್ಸಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಎಫೆಕ್ಟ್. ಹಾಗಾಗಿ ಇದನ್ನು ಕಂಪ್ಲೀಟ್ ಬ್ರೌನಿಶ್ ಬರೋ ತನಕನೂ ನೀವು ಹುರಿಬೇಕಾಗುತ್ತೆ. ಈರುಳ್ಳಿ ಆಗಿ ಆಗ್ತಾ ಇದೆ, ಅದಕ್ಕೆ ಸ್ವಲ್ಪ ಟೈಮ್ ಕೊಡೋಣ. ನಾವು ಪ್ಯಾನ್ ಮುಚ್ಚಿಬಿಡ್ತೀನಿ ಸ್ವಲ್ಪ ಅದು ಬೇಯೋದಕ್ಕೆ. ಈ ಕಡೆ ಇನ್ನೊಂದು ಕಡೆ ನಾನು ಗ್ಯಾಸ್ ಆನ್ ಮಾಡಿ ಆಯಿಲ್ ಹಾಕ್ತೀನಿ, ರೈಸ್ ಆಯಿಲ್. ಇದಕ್ಕೆ ನಾನೀಗ ಮೊಟ್ಟೆ ಬೇಯಿಸಿರುವಂತಹ ಮೊಟ್ಟೆಯನ್ನು ನಾನು ಒಂದು ಸ್ವಲ್ಪ ಮಸಾಲೆಯನ್ನು ತಗೊಳ್ತೀನಿ. ಇದಕ್ಕೆ ಆಯಿಲ್ ಹಾಕ್ತೀನಿ. ಇದಕ್ಕೆ ನೋಡಿ ಪ್ಯೂರ್ ಆರ್ಗಾನಿಕ್, ಯಾವುದೇ ರೀತಿ ಕೆಮಿಕಲ್ ಮಿಕ್ಸ್ ಇಲ್ಲದಂತಹ ಹಳದಿ ಪೌಡರ್ ಮತ್ತು ಚಿಲ್ಲಿ ಪೌಡರ್, ನನ್ನ ನೋಡಿಗೆ ಎಷ್ಟೋ ಫ್ಲೇವರ್ಗಳು ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಪೌಡರ್ನ ನಾನು ಬಳಸ್ತಾ ಇದ್ದೀನಿ. ಸ್ವಲ್ಪ ಟರ್ಮರಿಕ್ ಆಫ್ ಮಾಡ್ಕೊಂಡ್ಬಿಡಿ ಗ್ಯಾಸ್ನ. ಎಣ್ಣೆ ಕಾದ ತಕ್ಷಣ ಆಫ್ ಮಾಡ್ಕೊಳ್ಳಿ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೀನಿ, ಸ್ವಲ್ಪ ಸಾಲ್ಟನ್ನು ಹಾಕ್ತಾ ಇದ್ದೀನಿ. ಗ್ಯಾಸನ್ನು ಆಫ್ ಮಾಡ್ಕೊಂಡಿರಬೇಕು, ಇಲ್ಲಾಂದರೆ ಆಯಿಲ್ ಹೋಗಬೇಕು. ಇದಕ್ಕೆ ನಾನೀಗ ಹೆಗ್ಗನ್ನು ಹಾಕ್ತಾ ಇದ್ದೀನಿ, ಬೇಯಿಸ್ಕೊಂಡಿರಬೇಕು. ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆಲ್ಲ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಇರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ಮಕ್ಕಳು ತಿನ್ನೋದು ತುಂಬ ಇಷ್ಟಪಡ್ತಾರೆ. ನಾವು ಮೊಟ್ಟೆಯನ್ನು ಹೊಡೆದಾಕಿದಾಗ ಅದು ತುಂಬ ಅಷ್ಟು ಒಂದು ರುಚಿಯನ್ನು ಕೊಡಲ್ಲ. ಈ ಥರ ನಾವು ಬೇಯಿಸಿ ಅದಕ್ಕೆಲ್ಲ ಉಪ್ಪು ಖಾರ ಮಸಾಲೆ ಎಲ್ಲ ಮನೆಯಲ್ಲೇ ತಯಾರು ಮಾಡಿಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಯಾವಾಗಲೂ ನಮ್ಮ ಮನೇಲಿ ರೆಡಿ ಇರಬೇಕು. ಯಾಕೆಂದರೆ ನನ್ನ ಮಕ್ಕಳಿಗೆ ಸ್ಪೈಸಿ ಐಟಮ್ ತುಂಬ ಇಷ್ಟ. ಯಾವಾಗಲೂ ನಾನು ರೆಡಿ ಈ ಒಂದು ಪೇಸ್ಟನ್ನು ಮಾಡಿಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಾನೀಗ 2 ಲೋಟದ್ದು ಅನ್ನ ಮಾಡ್ತಿರೋದ್ರಿಂದ 1.5 ಸ್ಪೂನಷ್ಟು ನಾನು ಹಾಕ್ತೀನಿ ಪೇಸ್ಟು. ಈ ಪೇಸ್ಟಿನ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡಬೇಕು. ನೀಟಾಗಿ ಆ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು. ಆ ಈರುಳ್ಳಿ ಜೊತೆ ಅದು ಹಿಡಿಬೇಕು ಮಸಾಲೆ. ಹಲ್ದಿ ಪೌಡರ್, ಮೋದಿಕೇರ್ ಹಲ್ದಿ ಪೌಡರ್. ನಮ್ಮ ಮನೆಯಲ್ಲಿ ನಾವೆಲ್ಲ ಬಳಸೋದು ಮೋದಿಕೇರ್ ಪ್ರಾಡಕ್ಟ್ಸು. ಕೆಮಿಕಲ್ ಫ್ರೀ ಆಗಿರೋದ್ರಿಂದ ನಾನೆಲ್ಲನೂ ಅದನ್ನೇ ಬಳಸೋದು. ಏಕೆಂತಂದರೆ ಇವತ್ತು ಹೊರಗಡೆ ಸಿಗುವಂಥ ಎಲ್ಲ ಪ್ರಾಡಕ್ಟಲ್ಲೂ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ, ಕಲರಿಂಗ್ ಮಿಕ್ಸ್ ಮಾಡಿರ್ತಾರೆ ಬೇರೆ. ಹಾಗಾಗಿ ನಮ್ಮದು ಕೆಮಿಕಲ್ ಫ್ರೀ ಇರೋದ್ರಿಂದ ಮೋದಿಕೇರ್ ಪ್ರಾಡಕ್ಟು ಕಂಪ್ಲೀಟ್ ನಾನು ಎಲ್ಲ ಅದನ್ನೇ ಬಳಸೋದು. ಯಾವುದೇ ರೀತಿ ನಮ್ಮ ಮನೆಯಲ್ಲಿ ಹೆಲ್ತ್ ಇಶ್ಯೂಸ್ ಇಲ್ಲ. ಯಾಕೆಂದರೆ ಒಳ್ಳೆ ಎಣ್ಣೆ ತಿಂತೀವಿ, ಜೊತೆಗೆ ಒಳ್ಳೆ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಇವತ್ತು ನೋಡಿ ಬೇರೆ ಮಸಾಲೆ ಪದಾರ್ಥಗಳು ತಿಂತಾ ಏನಾಗುತ್ತೆ ಅಂದರೆ ಕಂಪ್ಲೀಟು ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಪ್ರಾಬ್ಲಮ್ ತುಂಬ ಆಗ್ತಾ ಇದೆ. ಯಾಕೆಂದರೆ ಅದರಲ್ಲೆಲ್ಲ ಕಲರಿಂಗು ಪೌಡರ್ಸ್ಗಳನ್ನ ಮಿಕ್ಸ್ ಮಾಡಿರ್ತಾರೆ, ಟೇಸ್ಟಿಂಗ್ ಪೌಡರ್ ಈ ಥರ ಎಲ್ಲ. ಇದು ನೋಡಿ ಲಾಲ್ ಮಿರ್ಚಿ ಪೌಡರು, ಇದು ಬಂದುಬಿಟ್ಟು 200 ಗ್ರಾಮು. ಇದೇ ಖಾರದ ಪುಡಿನ ನಾನು ಬಳಸೋದು. ಈಗ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು 3 ಸೊಪ್ಪನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿ ಕಂಪ್ಲೀಟ್ ಡ್ರೈ ಆಗಿದೆ ಮತ್ತು ರೆಡ್ಡಿಶ್ ಆಗಿದೆ. ಈಗ ನಾನು ಈ ಒಂದು ಸೊಪ್ಪನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಾವು ಬಳಸುವಂತಹ ಪದಾರ್ಥಗಳು ಸೇಮ್ ಇರುತ್ತೆ, ಬಟ್ ಏನಂದರೆ ಹಾಕುವಂತಹ ವಿಧಾನ ಯಾವುದಾದ್ಮೇಲೆ ಯಾವುದನ್ನು ಹಾಕಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಇದು ಕೂಡ ಕಂಪ್ಲೀಟ್ ಹಸಿ ಸ್ಮೆಲ್ ಹೋಗೋ ತನಕ ಕಂಪ್ಲೀಟ್ ನಾವು ಡ್ರೈ ಆಗೋ ತನಕ ನಾವು ಇದನ್ನು ಫ್ರೈ ಮಾಡ್ತಾ ಇರಬೇಕು. ಓಕೆ, ಸ್ವಲ್ಪ ಬೇಡಿ ಅದು ನೋಡಿ ಫುಲ್ಲು ಆ ಒಂದು ಏನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಕಂಪ್ಲೀಟ್ ಫ್ರೈ ಆಗ್ತಾ ಇದೆ. ಸ್ಮೆಲ್ ತುಂಬ ಚೆನ್ನಾಗಿದೆ. ಸ್ಮೆಲ್ಲು ನನ್ನ ಮಗಳು ಅಂತ ಇದ್ದಾಳೆ, ಮಮ್ಮಿ ಬೇಗ ಮಾಡು ಬೇಗ ಮಾಡು, ನನಗೆ ಹೊಟ್ಟೆ ಹಶ್ವಾಗಿದೆ ಅಂತ ಕಾಯ್ತಾ ಇದ್ದಾಳೆ.
ಮಕ್ಕಳಿಗೆ ಈ ಒಂದು ಸ್ಮೆಲ್ಲೇ ಸಾಕು ಅವರಿಗೆ. ಆ ಫ್ಲೇವರು, ಆ ರುಚಿಯನ್ನು ಅವರಿಗೆ ಹೊಟ್ಟೆ ಹಸಿವು ತುಂಬ ಮಾಡ್ಕೊಡೋದಕ್ಕೆ ಅವರು ಇಂಟ್ರೆಸ್ಟಿಂದ ಬಂದು ಕುತ್ಕೊಂಡ್ಬಿಡ್ತಾರೆ. ನಮ್ಮ ಮನೇಲಿ ಪ್ರತಿದಿನ ನಮ್ಮ ಮನೇಲಿ ನೀವು ಸ್ಪೈಸಿ ಐಟಮ್ ಏನೇ ಮಾಡಿಕೊಟ್ಟು ನನ್ನ ಮಕ್ಕಳಿಗೆ ಇಷ್ಟ. ಯಾಕೆ ಅಂತಂದರೆ ನಾನು ಎಲ್ಲನೂ ಹೋಮ್ ಮೇಡೇ ಮಾಡೋದು, ಯಾವುದು ಹೊರಗಡೆಯಿಂದ ನಾನು ರೆಡಿ ಫುಡ್ಡನ್ನು ತೊಗೊಂಬರಲ್ಲ. ಯಾಕೆ ಅಂತಂದರೆ ಇವತ್ತು ಹೊರಗಡೆ ಫುಡ್ಡಲ್ಲಿ ಎಲ್ಲ ಕಲರಿಂಗ್ ಮಿಕ್ಸ್ ಮಾಡಿರ್ತಾರೆ. ನನಗೆ ಅದ್ಭುತವಾದಂಥ ಮೂಲಿಕೆ ಪ್ರಾಡಕ್ಟ್ ಸಿಕ್ಕಿದೆ. ನಮ್ಮ ಮನೇಲಿ ಬಳಸೋದು ಎಲ್ಲ ಪ್ರಾಡಕ್ಟ್ಸು ಅದೇ. ಖಂಡಿತ ನಾನು ನಿಮಗೆ ಮೆಸೇಜ್ ತಿಳಿಸ್ತಾ ಇರೋದೇನಪ್ಪ ಅಂದರೆ ಆಯಿಲ್ನ ಕಂಪ್ಲೀಟು ಚೇಂಜ್ ಮಾಡ್ಕೊಳ್ಳಿ. ರೈಸ್ ಬ್ರೌನ್ ಆಯಿಲ್ನ ಯೂಸ್ ಮಾಡಿ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ ಈಗ ಫ್ರೈ ಆಗಿದೆ. ಈಗ ನಾನು ಟೊಮೊಟೊನ ಹಾಕ್ತಾ ಇದ್ದೀನಿ. ಓಕೆನಾ, ಟೊಮೊಟೊ ಹೆಚ್ಕೊಂಡಿರುವಂತಹ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಕಂಪ್ಲೀಟ್ ಅದ್ರ ರಸ ಕೂಡ ಹಾಕಬೇಕು. ಅದರಲ್ಲಿ ಹುಳಿ ಅಂಶ ಇರೋದ್ರಿಂದ ತುಂಬ ಚೆನ್ನಾಗಿ ಒಂದು ಟೇಸ್ಟ್ ಕೊಡುತ್ತೆ. ಅದು ಕೂಡ ಫ್ರೈ ಆಗಬೇಕು ಸ್ವಲ್ಪ ಹೊತ್ತು. ಅದು ಫ್ರೈ ಆಗೋದು ಹೊತ್ತಿಗೆ ನಾನೀಗ ಸ್ಪೈಸಿ ಆಗಿರುವಂತಹ ಮೊದಲಿಗೆ ಖಾರದ ಪುಡಿ, ಸೋಪ್ ಫ್ಲೇವರ್ ಖಾರದ ಪುಡಿಯನ್ನು ಬಳಸ್ತಾ ಇದ್ದೀನಿ. ಜಸ್ಟ್ 1 ಸ್ಪೂನ್ ಹಾಕ್ತೀನಿ. ಯಾಕೆ ಅಂತಂದರೆ ಆಲ್ರೆಡಿ ನಾನು ಮಿರ್ಚಿಯನ್ನು ಹಾಕಿರೋದ್ರಿಂದ 1 ಸ್ಪೂನ್ ಹಾಕ್ತೀನಿ. ನಮ್ಮ ಮನೇಲಿ ಖಾರ ತುಂಬ ತಿನ್ನಲ್ಲ, ಹಾಗಾಗಿ 1 ಸ್ಪೂನ್ ಹಾಕ್ತೀನಿ ಮಕ್ಕಳಿಗೋಸ್ಕರ. ಜೊತೆಗೆ ಅದೇ ಸೋಪ್ ಫ್ಲೇವರ್ ಮೊದಲಿಗೆ ಧನಿಯಾ ಪೌಡರ್ ಕೂಡ ಸಿಗುತ್ತೆ, ಅದು 1 ಸ್ಪೂನ್ ಹಾಕ್ತೀನಿ. ನೋಡಿ ಆಹಾ, ಸ್ಮೆಲ್ ಹೇಗಿರುತ್ತೆ ಗೊತ್ತಾ? ಆಗ್ತಾ ಆಗ್ತಾ ನಿಮಗೆ, ನನಗಂತೂ ಕುಕಿಂಗ್ ಮಾಡೋದಕ್ಕೆ ತುಂಬ ಇಷ್ಟ. ನಾನು ಎಷ್ಟೇ ಬ್ಯುಸಿ ಇದ್ರೂ ನಾವು ಹೊರಗಡೆ ಎಲ್ಲೂ ತಿನ್ನಲ್ಲ, ಮನೆಗೆ ಬಂದು ನಾನು ಕುಕಿಂಗ್ ಮಾಡೋದು. ಅದ್ರ ಜೊತೆಗೆ ಈಗ ನಾನು ಮಸಾಲೆಗೆ ಸಾಲ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸಾಲ್ಟ್ ಫ್ರೈ ಆಗ್ತಾ ಇದೆ ಕಂಪ್ಲೀಟ್. ಸ್ವಲ್ಪ ಮೊಸರು ಹಾಕ್ತಾ ಇದ್ದೀನಿ. ಟೊಮೊಟೊ ಕಡಿಮೆ ಹಾಕಿದ್ದೀನಿ, ಸ್ವಲ್ಪ ಮೊಸರು ಹಾಕ್ತೀನಿ. ಮೊಸರು ನಾವು ಯಾವುದೇ ಬಿರಿಯಾನಿ ಮಾಡುವಾಗ, ಚಿಕನ್ ಬಿರಿಯಾನಿ ಆಗಿರ್ಬೋದು, ಮಟನ್ ಬಿರಿಯಾನಿ ಆಗಿರ್ಬೋದು, ಹೆಗ್ ಬಿರಿಯಾನಿ ಆಗಿರ್ಬೋದು, ನನಗೆ ಮಾಡ್ತಾ ಇರೋದು ಹೆಗ್ ಬಿರಿಯಾನಿ ಅಲ್ವಾ, ಇದಕ್ಕೆ ಸ್ವಲ್ಪ ಮೊಸರನ್ನು ಕೊಟ್ಟಿದ್ದೀನಿ. ಇದು ಕೂಡ ಹಸಿ ವಾಸನೆ ಒಡಕು ಹೋಗೋ ತನಕ ಫ್ರೈ ಮಾಡಬೇಕು. ನೋಡಿ ಫ್ರೈ ಆಗ್ತಾ ಇದೆ. ಈಗ ನಾನು ಬಿರಿಯಾನಿ ಮಸಾಲ, ಚಿಕನ್ ಮಸಾಲ ಮತ್ತು ಬಿರಿಯಾನಿ ಮಸಾಲ ಎರಡೂ ಒಂದೇ. ನನ್ನ ಮೋದಿಕೇರಲ್ಲಿ ಸಿಗುವಂತಹ ಪೌಡರ್, ಚಿಕನ್ ಪೌಡರ್ ಮತ್ತು ಬಿರಿಯಾನಿ ಪೌಡರ್ ಎರಡಕ್ಕೂ ಇದನ್ನೇ ಬಳಸೋದು. ಸ್ವಲ್ಪ ಹಾಕ್ತಾ ಇದ್ದೀನಿ ಟೇಸ್ಟಿಗೆ. 2 ಸ್ಪೂನ್ ಹಾಕ್ತೀನಿ ಅಷ್ಟೇ. ಹೇಳಿದಲ್ಲ, ಜಾಸ್ತಿ ಸ್ಪೈಸಿ, ಜಾಸ್ತಿ ಖಾರ ಕೊಡಲ್ಲ ನನ್ನ ಮಕ್ಕಳಿಗೆ, ಹಾಗಾಗಿ ಸ್ವಲ್ಪ ಹಾಕ್ತೀನಿ ಒಂದು ಫ್ರಾಗ್ರೆನ್ಸಿಗೋಸ್ಕರ ಮತ್ತು ಟೇಸ್ಟಿಗೋಸ್ಕರ ಅಷ್ಟೇ. ಅದು ಕೂಡ ಫ್ರೈ ಆಗ್ತಾ ಇದೆ ಸ್ವಲ್ಪ. ಈಗ ನಾನು ಒಂದು ಕಡೆ ನೀರನ್ನು ಬಾಯ್ಲ್ ಮಾಡಿಟ್ಕೊಂಡಿದ್ದೀನಿ. ನೀರನ್ನು ಈಗ ಹಾಕ್ತೀನಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ. ಓಕೆ, ಇದು ಕಂಪ್ಲೀಟು ಫ್ರೈ ಆಗಿದೆ. ಈಗ ನಾನು ಬಾಯ್ಲ್ ಮಾಡ್ಕೊಂಡಿರುವಂತಹ ನೀರನ್ನು ಈಗ 2 ಲೋಟದ್ದು ನಾನು ಅಕ್ಕಿ ತೊಗೊಳ್ತಾ ಇದ್ದೀನಿ. ಹಾಗಾಗಿ 2 ಲೋಟಕ್ಕೆ ನಾನು 4 ಗ್ಲಾಸನ್ನು ನೀರು ಕೊಡ್ತೀನಿ. ಬಾಯ್ಲ್ ಮಾಡ್ಕೊಂಡಿರೋ ನೀರು 1 2 3 4 4 ಗ್ಲಾಸ್ ನೀರು. ಈಗ ಹುಳಿಯನ್ನು ಜಾಸ್ತಿ ಮಾಡಿಕೊಂಡು ಆ ನೀರು ಬಾಯ್ಲ್ ಆಗೋ ತನಕ ಬಿಡಿ. ಆಲ್ರೆಡಿ ಇದು ನೀರು ಕಂಪ್ಲೀಟ್ ಇದು ಈಗ ಕುದಿಯೋಕ್ಕೆ ಬರ್ತಾ ಇದೆ. ನೀರು ಹಾಕಿದ್ದೀನಿ. ಈಗ ನಾನು ಸ್ವಲ್ಪ ಸಾಲ್ಟು ಪೌಡರ್ ಹಾಕಿದ್ದೆ ನಾನು ಆವಾಗಲೇ. ಈಗ ನೋಡಿಕೊಂಡು 2 ಲೋಟಕ್ಕಲ್ವಾ ಅಕ್ಕಿಗೆ ನಾನು ದಪ್ಪ ಉಪ್ಪನ್ನು ತೊಗೊಂಡಿದ್ದೀನಿ. ಇಷ್ಟು ಹಾಕ್ತಾ ಇದ್ದೀನಿ ಸಾಲ್ಟ್ ನೀರಿಗೆ. ಫ್ರೆಂಡ್ಸ್, ಇಲ್ಲಿ ನಾನು ಈ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಕುದಿಯೋಕೆ ಬಿಟ್ಟಿದ್ದೀನಿ. ಓಕೆನಾ, ಸಾಲ್ಟು ಹಾಕಿ ಕುದಿಯೋಕೆ ಬಿಟ್ಟಿದ್ದೀನಿ. ಅದು ಬಾಯ್ಲ್ ಆಗಲಿ. ನೋಡಿ, ನಾನು ಈ ಅಡುಗೆಗೆ ಬಳಸ್ತಿರುವಂತಹ ಎಣ್ಣೆ ಯಾವುದಪ್ಪ ಅಂದರೆ ಸೋಪ್ ಫ್ಲೇವರ್ ರೈಸ್ ಬ್ರೌನ್ ಆಯಿಲ್ ಅಂತ. ಇದರಲ್ಲಿ ವಿಟಮಿನ್ ಇ ಮತ್ತು ವಿಟಮಿನ್ ಡಿ ಇದೆ, ಹಾಗೆ ಒಮೆಗಾ 3 ಇದೆ. ನೀರು ಕುದ್ದಿದೆ. ಈಗ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. 2 ಲೋಟ ಅಕ್ಕಿ, 1 ಮುಷ್ಟಿಯಷ್ಟು ಬಾಸುಮತಿ ಅಕ್ಕಿಯನ್ನು ಹಾಕಿದ್ದೀನಿ. ಈಗ ಬಾಯ್ಲ್ ಆಗುತ್ತೆ. ಈಗ ನಾನು ಕಸ್ತೂರಿ ಮೇಥಿಯನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಟೇಸ್ಟಿಗೋಸ್ಕರ. ಸ್ವಲ್ಪ ಈರುಳ್ಳಿ ಈ ಥರ ಕ್ರಷ್ ಮಾಡಿ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ.
ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಬಿರಿಯಾನಿ ರೆಡಿ ಆಯಿತು. ಈಗ 2 ವಿಷಲ್ಲು ನಾನು ಕೂಗ್ಸೋದಕ್ಕೆ ಮುಚ್ಚಬೇಕು. ಮುಚ್ಚೋಕ್ಕೂ ಮೊದಲು ಇದೊಂದು ಸ್ವಲ್ಪ ಕುದಿ ಬರಲಿ. ಕುದಿ ಬಂದಾಗ ನಾವು ಮುಚ್ಚೋದ್ರಿಂದ ತುಂಬ ಚೆನ್ನಾಗಿ ಖಾರ ಹಿಡಿಯುತ್ತೆ. ಆಮೇಲೆ ತುಂಬ ಕ್ಲಿಯರಾಗಿ ರೈಸು ಆಗುತ್ತೆ. ಈಗ ಸ್ವಲ್ಪ ಮುಚ್ಚುತ್ತೀನಿ. ಅದು ಸ್ವಲ್ಪ ನೀರೆಲ್ಲ ಹೀರ್ಕೊಳ್ಳೋ ತನಕ ಕ್ಲೋಸ್ ಮಾಡಬೇಡಿ, ಹಾಗೆ ಮುಚ್ಚಿ ಕೈ ಬಿಡಿ. ಅಕ್ಕಿಯನ್ನು ಸುರಿದು ಸ್ವಲ್ಪ ಈ ಥರ ಮುಚ್ಚಿದ್ದೀನಿ, ಕ್ಲೋಸ್ ಮಾಡಿಲ್ಲ, ಅದು ಕುದಿ ಬರಲಿ ಅಂತ. ಡಿಫ್ರೆಂಟ್ ಇಷ್ಟು ಸಂಪೂರ್ಣ ಅಡುಗೆಗೆ ನಾನು ಬಳಸಿರುವಂತಹ ಮೇಜರ್ ಎಣ್ಣೆ ನನ್ನ ಬಗ್ಗೆ ತಿಳಿಸಲೇಬೇಕು. ಯಾಕೆ ಅಂತಂದರೆ ಇದು ಸೋಪ್ ಫ್ಲೇವರ್ ರೈಸ್ ಬ್ರೌನ್ ಆಯಿಲ್ ಅಂತ, ಒಮೆಗಾ 3 ಇದೆ, 50% ಇದೆ. ವರಾಜಾನ್ ಅಂತ ಒಂದು ಕಂಟೆಂಟ್ ಇದೆ ಡಿಯರ್ ಫ್ರೆಂಡ್. ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಡಿ ಇರೋದ್ರಿಂದ ರೈಸ್ ಬ್ರೌನ್ ಆಯಿಲ್ನ ನಾನು ಯೂಸ್ ಮಾಡ್ತಾ ಇರೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ ಕೂಡ. ಪ್ರತಿಯೊಬ್ಬರು ಈ ಎಣ್ಣೆನ ಬಳಸಿ. ಇವತ್ತು ಅಡ್ವರ್ಟೈಸ್ಮೆಂಟ್ ಮುಖಾಂತರ ನಾವು ಎಷ್ಟೋ ಎಣ್ಣೆಗಳನ್ನು ತೊಗೊಂಬಂದು ಯೂಸ್ ಮಾಡ್ತಾ ಇದ್ದೀವಿ ಸೆಲೆಬ್ರಿಟಿಗಳು. ಖಂಡಿತ ಅವ್ರ ಮನೆಗಳಲ್ಲೂ ಅದನ್ನು ಯೂಸ್ ಮಾಡ್ತಾ ಇರಲ್ಲ, ನಮಗೆ ತೋರಿಸ್ತಾರೆ ಅಷ್ಟೇ ಮಾರ್ಕೆಟಿಂಗ್ಗೋಸ್ಕರ. ಬಟ್ ನಾನು ಇದನ್ನು ಸೆಲ್ಫ್ ಯೂಸ್ ಮಾಡಿ ನನ್ನ ಹೆಲ್ತು ಕಂಪ್ಲೀಟು, ನನಗೆ ಕಾಲು ನೋವು ತುಂಬ ಇತ್ತು. ಆಮೇಲೆ ನಮ್ಮ ಮನೇಲಿ ತುಂಬ ಮಿರಾಕಲ್ ಆಗಿದೆ ಎಲ್ಲರಿಗೂ ಹೆಲ್ತ್ ವಿಚಾರಕ್ಕೆ. ಹಾಗಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಜೊತೆಗೆ ನಿಮಗೆ ರೆಕಮೆಂಡ್ ಕೂಡ ಮಾಡ್ತಾ ಇದ್ದೀನಿ, ಈ ಒಂದು ರೈಸ್ ಬ್ರೌನ್ ಆಯಿಲ್ನ ನಿಮ್ಮ ಮನೇಲಿ ಬಳಸಿ ನಿಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಳಿ ಅಂತ. ನೋಡಿ ಈಗ ಕುದೀತಾ ಇದೆ. ಓಕೆ, ಒಂದ್ಸತಿ ಟರ್ನ್ ಮಾಡೋಣ ಹೇಗಾಗಿದೆ ಅಂತ. ವಾವ್, ಸ್ಮೆಲ್ ನೋಡಿ. ಸ್ಮೆಲ್ ನೀವು ನೋಡೋಕ್ಕಾಗಲ್ಲ ಅಲ್ವಾ? ತಗೊಳಕ್ಕಾಗಲ್ಲ, ಮಾಡ್ತೀವಿ. ಫೈನಲ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ನೋಡಿ ತುಂಬ ಎಳೆ ಎಳೆಯಾಗಿ ಬಂದಿದೆ. ನಾನು ಬಳಸಿರುವಂತಹ ಅಕ್ಕಿ ಯಾವುದಪ್ಪ ಅಂದರೆ ಜೀರಾ ರೈಸ್ ಅಂತ. ಜೀರಾ ರೈಸ್ ಈ ಬಿರಿಯಾನಿಗಳಿಗೆ, ಈ ಪಲಾವ್ಗೆ, ಇದಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ ಜೀರಾ ರೈಸ್ ಅಂತ. ಇದನ್ನೇ ಬಳಸಿ. ನೀವು ರಾ ರೈಸು ಮತ್ತು ಸ್ಟೀಮನ್ನು ಬಳಸೋದ್ರಿಂದ ಮುದ್ದೆ ಥರ ಆಗುತ್ತೆ, ಅಷ್ಟು ಚೆನ್ನಾಗಿ ಅನಿಸಲ್ಲ ರೈಸ್ ಐಟಮ್ಸು. ನೀವು ಜೀರಾ ರೈಸನ್ನು ಬಳಸೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ರೈಸು ಫಿನಿಶಿಂಗ್ ಆಗುತ್ತೆ ಮತ್ತು ಟೇಸ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಕುದೀತಾ ಇದೆ. ಈಗ ಸ್ವಲ್ಪ ನಿಂಬೆ ಹುಳಿಯನ್ನು ನಾನು ಹಿಂಡಿದ್ದೀನಿ. ಇದಕ್ಕೆ ಬೀಜ ಎಲ್ಲ ತೆಗೆದಿದ್ದೀನಿ. ಸ್ವಲ್ಪ ನಿಂಬೆ ರಸ ಹಾಕ್ತೀನಿ. ಈ ಟೈಮಲ್ಲೇ ನಿಂಬೆ ರಸನ ನಾವು ಹಾಕಬೇಕು. ಓಕೆ, ಡನ್. ಈಗ ಒಂದು ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ನಾನು ಕುಕ್ಕರನ್ನು ಮುಚ್ಚುತ್ತೀನಿ. 2 ವಿಷಲ್ ನಾನು ಕುಕ್ಕರನ್ನು ಮುಚ್ಚಿ ಕ್ಲೋಸ್ ಮಾಡಿ ವಿಷಲನ್ನು ಇಡ್ತೀನಿ. ಓಕೆ, ರೆಡಿ ಆಗುತ್ತೆ. ಈಗ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಓಕೆ, ಫ್ರೆಂಡ್ಸ್, ಎಗ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ಕುಕ್ಕರ್ ಪ್ರೆಷರ್ ಹೋಗಬೇಕು. ಅಲ್ಲಿ ತನಕ ನಮ್ಮ ಮನೆ ಮಗ ಮನ್ವಿತ್ ಏನು ಮಾಡ್ತಾ ಇದ್ದಾನೆ ಅಂತ ನೋಡೋಣ. ಮನ್ವಿತ್ ಏನು ಮಾಡ್ತಾ ಇದೀಯಾ? ನಾನು ಆರಿಗಮಿ ಮಾಡ್ತಾ ಇದ್ದೀನಿ. ಹೌದಾ? ಓಹೋ, ಯಾವ್ದಾವ್ದು ಮಾಡಿಗೆ ತೋರಿಸು. ಫ್ರಾಗ್. ವಾವ್, ಸೂಪರ್. ಫ್ರಾಗ್ ಮಾಡಿದಾನಂತೆ. ಸ್ನೋಮ್ಯಾನ್. ನೆಕ್ಸ್ಟ್ ಪ್ಲಾಟಿಯಪಸ್. ಸೂಪರ್. ಅವನಿಗೆ ಕ್ರಾಫ್ಟು ಪೇಂಟಿಂಗ್ ಅಂದರೆ ತುಂಬ ಇಷ್ಟ. ಟ್ರಾಪಿಕಲ್ ಫಿಶ್. ಯಾವಾಗಲೂ ಕ್ರಾಫ್ಟ್ ಮಾಡ್ತಾ ಇರ್ತಾನೆ, ಪೇಂಟಿಂಗ್ ಮಾಡ್ತಾ ಇರ್ತಾನೆ. ಇನ್ನೊಂದ್ಸರಿ ನಿಮಗೆ ಪೇಂಟಿಂಗ್ ಕವರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಪೇಂಟಿಂಗ್ಸ್ ಮಾಡಿದ್ದಾನೆ. ಅದನ್ನೆಲ್ಲ ನಿಮಗೆ ಕವರ್ ಮಾಡಿ ತೋರಿಸ್ತೀನಿ. ಇವನೀಗ 2nd ಸ್ಟ್ಯಾಂಡರ್ಡು. ಡ್ಯಾಡ್. ವಾವ್, ಡ್ಯಾಡಾ? ನಿಮ್ಮ ಡ್ಯಾಡಾ? ಹಂಗೆ ಇರೋದು ಪಪ್ಪ. ಮೂನ್. ಸೂಪರ್. ಸ್ಟೋರೇಜ್ ಬಾಕ್ಸ್. ಇನ್ಮೇಲೆ ಇದರಲ್ಲೇ ಇಡೋಣ ತರಕಾರಿ, ಫ್ರೂಟ್ಸ್ ಎಲ್ಲ. ಓಕೆ, ಆಗಲ್ವಾ? ಓ, ಚಿಕ್ಕದಿದೆ ಅಂತ. ದೊಡ್ಡದು ಮಾಡೋಣ ಬಿಡು. ನೋಡಿ ನೋಡಿ ಇಷ್ಟು ಮಾಡಿದ್ದಾನೆ. ನಾಳೆ ಮ್ಯಾಥ್ಸ್ ಎಕ್ಸಾಮ್ ಇದೆ. ಕುತ್ಕೊಂಡು ಓದು ಅಂದರೆ ಕ್ರಾಫ್ಟು, ಪೇಂಟಿಂಗು. ಇವನಿಗೆ ರಜಾ ಹಾಲಿಡೇ ಬಂತು ಅಂದರೆ ಇವುಗಳನ್ನೇ ಮಾಡ್ತಾ ಇರ್ತಾನೆ. ಮಮ್ಮಿ ರೆಡಿ ಆಯ್ತಾ? ಸೂಪರ್, ರೆಡಿ ಆಗಿದೆ. ಇದು ನೋಡಿ 2 ವಿಷಲ್ ಆಗಿದೆ. ಬಿರಿಯಾನಿ ರೆಡಿ ಆಗಿದೆ. ವಾವ್, ಕಂಪ್ಲೀಟ್ ಆಗಿದೆ. ಈಗ ನಾನು ಈ ಎಗ್ಗನ್ನ ಕಂಪ್ಲೀಟ್ ಮಸಾಲೆ ಹಾಕಿ ರೆಡಿ ಮಾಡ್ಕೊಂಡಿದ್ದೆ. ಖಾರದ ಪುಡಿ, ಉಪ್ಪು ಮತ್ತು ಅರಿಶಿನ ಪೌಡ್ರು. ಈಗ ನಾನು ಇದನ್ನು ಈ ಒಂದು ಬಿರಿಯಾನಿಗೆ ಆರ್ಗನೈಸ್ ಮಾಡ್ತೀನಿ. ಓಕೆ, ಸ್ವಲ್ಪ ಇದನ್ನು ಟರ್ನ್ ಮಾಡೋಣ. ಯಾಕೆಂದರೆ ಕೆಳಗಡೆ ಎಲ್ಲ ಸ್ವಲ್ಪ ಮಸಾಲೆ ಮತ್ತು ಮೇಲ್ ಬಂದು ಕೂತ್ಬಿಟ್ಟಿರುತ್ತೆ. ಹಾಗಾಗಿ ಸ್ವಲ್ಪ ಕೆಳಗೆ ಮೇಲೆ ಮಾಡೋಣ. ನನ್ನ ಮಗ ಸ್ಮೆಲ್ಲು, ಮಮ್ಮಿ ಬೇಗ ಪ್ಲೇಟಿಗೆ ಹಾಕ್ಕೊಡು ಅಂತ ಇದ್ದಾನೆ.
ಅವ್ರಿಗೆ ರೈಸ್ ಐಟಮ್ಸ್ ಅಂದರೆ ತುಂಬ ಇಷ್ಟ. ನೋಡಿ ಬಾಸುಮತಿ ಅಕ್ಕಿ ಹಾಕಿದ್ದೀನಿ, ಜಸ್ಟ್ ನಾನು ಒಂದು ಇಡಿಯಷ್ಟು ಹಾಕಿದ್ದೀನಿ ಅಷ್ಟೇ, ಅಷ್ಟಕ್ಕೆ ಇಷ್ಟು ಸ್ಮೆಲ್ ಬರ್ತಾ ಇದೆ. ಅದು ಕೂಡ ಮೋದಿಕೇರ್ ಸೋಲ್ ಫ್ಲೇವರ್ ಬಾಸುಮತಿ ರೈಸ್. ಓಕೆ, ಈಗ ನಾನು ಇದನ್ನು ಆರ್ಗನೈಸ್ ಮಾಡ್ತೀನಿ. ಎಗ್ ಬಿರಿಯಾನಿ ರೆಡಿ ಆಗಿದೆ. ನೀವು ಮೊಟ್ಟೆನ ಇದಕ್ಕೆ ಹೊಡೆದು ಹಾಕೋದ್ರಿಂದ ಅದು ತುಂಬ ಅಷ್ಟು ಟೇಸ್ಟಿನೂ ಅನಿಸಲ್ಲ, ಜೊತೆಗೆ ಏನಾಗುತ್ತೆ ಅಂದರೆ ಆ ಮೊಟ್ಟೆ ನಮ್ಮ ಕೈ ಸಿಗಲ್ಲ. ಹೀಗೆ ನಾವು ಆರ್ಗನೈಸ್ ಮಾಡಿ ಮಸಾಲೆ ಕೊಟ್ಟು ಮಾಡೋದ್ರಿಂದ ಇಡೀ ಮೊಟ್ಟೆ ನಮಗೆ ಸಿಗುತ್ತೆ. ಆಮೇಲೆ ಇದು ಕೂಡ ಸ್ಪೈಸಿ ಆಗಿರುತ್ತೆ. ಇದರಲ್ಲಿ ಉಳಿದಿರುವಂತಹ ಏನು ಮಸಾಲೆ ಇದೆಯಲ್ಲ ಇದನ್ನೆಲ್ಲ ಹೀಗೆ ಮೇಲೆ ಹಾಕ್ತೀನಿ. ಓಕೆ, ನಿಮಿಷ. ಈಗ ಕಂಪ್ಲೀಟ್ ರೆಡಿ ಆಗಿದೆ ನಮ್ಮ ಎಗ್ ಬಿರಿಯಾನಿ. ಇದಕ್ಕೆ ಸ್ವಲ್ಪ ನಾನು ತುಪ್ಪವನ್ನು ಹಾಕ್ತೀನಿ. ಇದು ಕೂಡ ನಮ್ಮ ಮೋದಿಕೇರಲ್ಲಿ ಸಿಗುವಂತಹ ಪ್ಯೂರ್ ದೇಸಿ ತುಪ್ಪ. ಇಲ್ಲಿ ನೋಡಿ, ಪ್ಯೂರ್ ದೇಸಿ ತುಪ್ಪ, ರವೆ ರವೆಯಾಗಿದೆ, ಸ್ಮೆಲ್ ಸೂಪರ್. ನನ್ನ ಮಕ್ಕಳಿಗೆ ಎಲ್ಲದಕ್ಕೂ ತುಪ್ಪ ಬೇಕು. ನಾನು ಡೈಲಿ ತುಪ್ಪವನ್ನು ನಾವು ಬಳಸ್ತೀವಿ. ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಮೂಳೆಗಳ ಒಂದು ಶಕ್ತಿಗೆ ಪ್ರತಿಯೊಬ್ಬರಿಗೂ ನಮಗೆ ತುಪ್ಪದ ಅವಶ್ಯಕತೆ ಇದೆ. ಮೂಳೆಗಳ ಶಕ್ತಿ ಕೊಡುತ್ತೆ. ಹಾಗಾಗಿ ನಾವು ಎಣ್ಣೆಗಿಂತ ಹೆಚ್ಚಾಗಿ ತುಪ್ಪವನ್ನು ಬಳಕೆ ಮಾಡಬೇಕು. ಈಗ ನಾನು ಮೇಲ್ಗಡೆ ಈ ಒಂದು ತುಪ್ಪವನ್ನು ಹಾಕ್ತಾ ಇದ್ದೀನಿ. ಕಂಪ್ಲೀಟ್ ಅದು ಬಿಸಿ ಇರೋದ್ರಿಂದ ತಿಳ್ಕೊಳ್ಳುತ್ತೆ ನೋಡಿ. ಓಕೆ, ಇನ್ನೂ ಸ್ವಲ್ಪ ವೆಯ್ಟ್ ಮಾಡಿಸಿದ್ರೆ ನನ್ನ ಮಕ್ಕಳು ತಡೆಯಲ್ಲ. ಆಲ್ರೆಡಿ ಅವರಿಗೆ ಹಸಿವಾಗ್ಬಿಟ್ಟಿದೆ, ಇವತ್ತು ಲೇಟ್ ಕೂಡ ಆಗಿದೆ. ಓಕೆ, ಈಗ ಬಿರಿಯಾನಿಯನ್ನು ಹಾಕ್ಕೊಡ್ತಾ ಇದ್ದೀನಿ. ಸೂಪರಾಗಿ ರೆಡಿ ಆಗಿರುವಂತಹ ಎಗ್ ಬಿರಿಯಾನಿ. ಇಲ್ಲಿ ನೋಡಿ, ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಎಗ್ ಬಿರಿಯಾನಿ ರೆಡಿಯಾಗಿದೆ. ನಮ್ಮ ಮನೇಲೆಲ್ಲ ಟಿಫನಿಗೆ ಕಾಯ್ತಾ ಇದ್ದಾರೆ. ಥ್ಯಾಂಕ್ ಯು, ನಮಸ್ತೆ.